ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾಟ್ಕಸ್ ಕಿಚನ್. ಇವತ್ತಿನ ರೆಸಿಪಿ ಇದಕ್ಕೆ ಅವರೇ ಬೇಳೆ ಚಿಕನ್ ಕೈಮಾ ಸಾರು. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ನೋಡ್ಕೊಳ್ಳೋಣ. ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ ಒಂದು 15, ಹಸಿ ಶುಂಠಿ 1.5 ಇಂಚು, ಚಕ್ಕೆ, ಲವಂಗ, ಏಲಕ್ಕಿ 2 ತೊಗೊಂಡಿದ್ದೀನಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ, 3 ಈರುಳ್ಳಿ, 1/4 ಕಟ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಇದಕ್ಕೆ ಅವರೇ ಬೇಳೆ ತೊಗೊಂಡಿದ್ದೀನಿ, ಅರ್ಧ ಭಾಗದಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಗಸಗಸೆ, ಮೆಣಸು, ಧನಿಯಾ ಪುಡಿ, ಶಾಹಿ ಜೀರಾ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಬೋನ್ಲೆಸ್ ಚಿಕನನ್ನು ಕೈಮಾ ಥರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಕೈಮಾಗ ಹೆಂಗೆ ಬೇಕಲ್ವಾ ಅದೇ ಥರ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರಿಗೆ ಈ ಬೋನ್ಲೆಸ್ ಚಿಕನ್ ಸೇರಿಸ್ಕೊಳ್ಳೋಣ. ಇದು ಪಲ್ಸ್ ಮೋಡಲ್ಲಿ ರುಬ್ಕೊಂಡು ಬರ್ತೀನಿ. ಚೆಕ್ ಮಾಡೋಣ. ಇದು ಪಲ್ಸ್ ಮೋಡಲ್ಲಿ ರುಬ್ಕೊಂಡು ಬಂದಿದ್ದೀನಿ ಚಿಕನ್. ನೋಡಿ, ಈ ಥರ ಆಗಿದೆ. ಅಲ್ಲಲ್ಲಿ ಸ್ವಲ್ಪ ದಪ್ಪ ದಪ್ಪ ಇದೆ, ಪರವಾಗಿಲ್ಲ. ಮತ್ತೊಂದ್ಸರಿ ರುಬ್ಬೇಕಲ್ವಾ, ಹಾಗಾಗಿ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ. ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಕೈಮಾ ಮ್ಯಾರಿನೇಷನ್ಗೆ ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ಚಕ್ಕೆ ತಗೊಳ್ತೀನಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊತೀನಿ. ಮತ್ತು ಒಂದು ಏಲಕ್ಕಿ, 2 ಲವಂಗ, ಇಷ್ಟು ರುಬ್ಕೊಂಡು ಬರ್ತೀನಿ. ನೋಡಿ, ಇದು ಆಗಿದೆ. ನೀರು ಹಾಕ್ದಿರ ರುಬ್ಬಿದ್ದೀನಿ. ಈರುಳ್ಳಿಯಲ್ಲಿ ನೀರು ಇರುತ್ತೆ, ಕೊತ್ತಂಬರಿ ಸೊಪ್ಪಲ್ಲಿ ನೀರು ಇರುತ್ತೆ, ಹಾಗಾಗಿ ನೀರು ಹಾಕಿಲ್ಲ ನಾನು. ಇವಾಗ ಮ್ಯಾರಿನೇಷನ್ ರೆಡಿ ಮಾಡ್ಕೊಳ್ಳೋಣ. ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಒಂದು ಚಿಕ್ಕ ಸ್ಪೂನು, ಒಂದು ಚಿಕ್ಕ ಸ್ಪೂನ್ ಉಪ್ಪು, ಸ್ವಲ್ಪ ಅರಿಶಿಣ, ಮತ್ತೆ ಈ ರುಬ್ಬಿರುವ ಮಸಾಲೆ. ಇವಾಗ ಇದೆಲ್ಲ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ಕೈಮಾ ಸಾರಿಗೆ ತೆಂಗಿನಕಾಯಿ ಹಾಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಒಂದು ಈರುಳ್ಳಿ. ಇವಾಗ ಇದು ರುಬ್ಕೊಂಡು ಬರ್ತೀನಿ. ಇವಾಗ ಇದು ಮಸಾಲೆ ರುಬ್ಬಿ ಆಗಿದೆ. ಇದಕ್ಕೂ ಕೂಡ ನಾನು ನೀರು ಸೇರಿಸಿಲ್ಲ. ಇದು ತೆಗೆದುಕೊಂಡು ಬಿಡೋಣ ಪಕ್ಕಕ್ಕೆ. ಇವಾಗ ಅದೇ ಮಿಕ್ಸಿ ಜಾರಿಗೆ ಟೊಮ್ಯಾಟೊ ರುಬ್ಕೊಂಡು ಬರೋಣ.
ಇವಾಗ ಇದು ರುಬ್ಕೊಂಡು ಬಿಡೋಣ. ಇವಾಗ ಟೊಮ್ಯಾಟೊ ರುಬ್ಬಿ ಆಗಿದೆ, ಇದು ಕೂಡ ತೆಗೆದುಕೊಂಡು ಬಿಡೋಣ. ಇವಾಗ ಇದೇ ಮಿಕ್ಸಿ ಜಾರಿಗೆ ಮ್ಯಾರಿನೇಷನ್ಗೆ ಇಟ್ಟಿರುವ ಕೈಮಾ, ಒಂದು ಸ್ವಲ್ಪ ಈ ಮಸಾಲೆ ನೋಡಿ, ಈ ಮಸಾಲೆ ಸ್ವಲ್ಪ ಇದಕ್ಕೆ ಸೇರಿಸ್ಕೊತೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಇನ್ನೊಂದು ಬಾರಿ ಪಲ್ಸ್ ಮೋಡಲ್ಲಿ 2 ಬ್ಯಾಚಲ್ಲಿ ರುಬ್ಕೊಳ್ಳೋಣ. ಒಂದ್ಸತಿ ಪಲ್ಸ್ ಮೋಡಲ್ಲಿ ರುಬ್ಬಿದ್ರೆ ಸಾಕಾಗುತ್ತೆ. ರುಬ್ಕೊಂಡು ಬರೋಣ. ಇದು ನೋಡಿ ಇವಾಗ ಇದು ಆಗಿದೆ. ಒಂದೇ ಒಂದ್ಸತಿ ಪಲ್ಸ್ ಮೋಡಲ್ಲಿ ರುಬ್ಬಿದ್ದೀನಿ. ಇದು ತೆಗೆದುಕೊಂಡು ಬರೋಣ. ಮತ್ತೆ ಮಿಕ್ಕಿರುವ ಈ ಕೈಮಾ ಇನ್ನೊಂದು ಸತಿ 2ನೇ ಬ್ಯಾಚಲ್ಲಿ ಮತ್ತೆ ಒಂದೇ ಒಂದ್ಸತಿ ಪಲ್ಸ್ ಮೋಡಲ್ಲಿ ರುಬ್ಕೊಂಡು ಬರ್ತೀನಿ. ನೋಡಿ ಇದು ಕೂಡ ಆಗಿದೆ. ಇದು ತೆಗೆದುಕೊಂಡು ಬಿಡೋಣ. ಇವಾಗ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಕೈಮಾಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಂಡೆ ಕಟ್ಟೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ಇದೇ ತರ ಎಲ್ಲ ಉಂಡೆ ಕಟ್ಕೊಂಡು ಬರ್ತೀನಿ. ಇವಾಗ ಕೈಮಾ ಉಂಡೆ ಕಟ್ಕೊಂಡಾಗಿದೆ. ನೆಕ್ಸ್ಟ್ ಈ ಪ್ರೊಸೀಜರ್ ಏನು ಮಾಡೋಣ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಅಂಟ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಮಿಕ್ಸ್ ಮಾಡ್ಕೊಳ್ಳೋಣ. ಅದೇ ಸಮಯದಲ್ಲಿ ಅವರೆಬೇಳೆ, ಇದಕ್ಕೆ ಅವರೆಬೇಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಅವರೆಬೇಳೆ ಮತ್ತೆ ಈರುಳ್ಳಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು. ಅವರೆಬೇಳೆಯಲ್ಲಿರುವ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಫ್ಲೇಮ್ ಸ್ವಲ್ಪ ಹೈ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಇವಾಗ ಈ ಚಿಕನ್ ಬೋನ್ ಮೂಳೆಗಳು ಸಹ ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ಟವ್ ಸಿಮ್ ಮಾಡ್ತೀನಿ. ಇದೇ ಸಮಯದಲ್ಲಿ ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1/4 ಚಮಚ ಚಾಯ್ ಜೀರಾ ಇದೆ, 1/4 ಚಮಚ ಮೆಣಸು ಇದೆ, ಮತ್ತೆ 1/4 ಚಮಚ ಗಸಗಸೆ ಇದೆ. ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ಇವಾಗ ಮಿಕ್ಸ್ ಮಾಡ್ಕೊಂಡು ಬರೋಣ. ಇವಾಗ ಈ ಚಿಕನ್ ಬೋನ್ ಸಹ ಚೆನ್ನಾಗಿ ಫ್ರೈ ಆಗಿದೆ. ಮಸಾಲೆ ಸೇರಿಸ್ಕೊಳ್ಳೋಣ. ರುಬ್ಬಿರೋ ಮಸಾಲೆ
ಮಸಾಲೆ ಚೆನ್ನಾಗಿ ಫ್ರೈ ಮಾಡೋಣ. ಮಸಾಲೆ ನಂತರ ಟೊಮ್ಯಾಟೊ ರುಬ್ಬಿರುವ ಹಚ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಚಿಕ್ಕ ಸ್ಪೂನು ಧನಿಯಾ ಪುಡಿ ಸೇರಿಸ್ತೀನಿ. ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತೀನಿ. ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲೇಟ್ ಮುಚ್ಚೋಣ ಒಂದು 5 ನಿಮಿಷ. ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ಕೊಳ್ಳಿ, ಸೀದ್ ಹೋಗ್ಬಾರ್ದು. ಚೆಕ್ ಮಾಡೋಣ. ಮಿಕ್ಸಿ ಜಾರಲ್ಲಿರುವ ಮಸಾಲೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದು ಸಹ ಇವಾಗ ಹಾಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಇನ್ನೊಂದು 5 ನಿಮಿಷ ಇದು ಫ್ರೈ ಆಗಲಿ. ಮಸಾಲೆ ಫ್ರೈ ಆಗಿದೆ. ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಇದು ಒಂದು ಕುದಿ ಬರಬೇಕು. ಕುದಿಯುವಾಗ ನೀವು ಉಪ್ಪು ಖಾರ ಹುಳಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಪ್ಲೇಟ್ ಮುಚ್ಚೋಣ. ಚೆಕ್ ಮಾಡೋಣ. ಇವಾಗ ಒಂದು ಕುದಿ ಬಂದ ನಂತರ ಕೈಮಾ ಉಂಡೆಗಳು ಒಂದೊಂದಾಗಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಲಿಡ್ ಮುಚ್ಚೋಣ. ಚೆಕ್ ಮಾಡೋಣ. ನೋಡಿ, ಯಾವುದೇ ಉಂಡೆ ಒಡೆದಿಲ್ಲ. ಇದು ಸ್ವಲ್ಪ ಗಟ್ಟಿ ಇದೆ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಚಿಕನ್ ಕೈಮಾ ಉಂಡೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಣ. ಬೆಂದಿದೆ. 2 ನಿಮಿಷ ಮುಚ್ಚಿಬಿಡೋಣ. 2 ನಿಮಿಷ ಆದ ತಕ್ಷಣ ಆಫ್ ಮಾಡ್ಕೊಂಡ್ಬಿಡೋಣ. ಎರಡು ನಿಮಿಷ ಆಗಿದೆ. ಅವರೆಬೇಳೆ, ಬೋನು, ಕೈಮಾ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಆಫ್ ಮಾಡ್ಕೊಂಡ್ಬಿಡ್ತೀನಿ. ಚಿಕನ್ ಕೈಮಾ ಸಾರು ರೆಡಿ ಆಗಿದೆ. ನಾನು ದೋಸೆ ಜೊತೆಗೆ ಸರ್ವ್ ಮಾಡಿದ್ದೀನಿ. ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ, ಯಾವುದೇ ಥರದ ಪರಾಟ ಜೊತೆಗೆ ಸವಿರಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ.